ಆಮೇಲೆ 3 ಹೊತ್ತು 4 ಹೊತ್ತು ಊಟ ಮಾಡಬೇಡಿ, ಅಷ್ಟು ಬೇಕಾಗಿಲ್ಲ, ಅಷ್ಟು ನಾವು ಖರ್ಚೇ ಮಾಡಲ್ಲ. ನಮಗೆ ಬೇಕಾಗಿರೋದು ನಾರ್ಮಲ್ ಜೀವನಕ್ಕೆ ಮಾಡರೇಟ್ ಇದರಲ್ಲಿ 1500 ಇಂದ 2000 ಕ್ಯಾಲರಿ ಬೇಕು ನಮ್ಗೆ. ನಾವು ಒಂದು ಮದುವೆ ಊಟದಲ್ಲಿ 2000 ಕ್ಯಾಲರಿ ತಿಂತೀವಿ, ನಾವು ಒಂದು ಹಬ್ಬದ ಊಟದಲ್ಲಿ 2000 ಕ್ಯಾಲರಿ ತಿಂತೀವಿ. ನಾವು 3 ಊಟ 4 ಊಟ ಮಾಡಿದ್ರೆ ಶರೀರ ಹೆಂಗ್ ತಡ್ಕೋಬೇಕು? ಓವರ್ಲೋಡ್ ಆಗ್ಬಿಡುತ್ತೆ. ಅದೇ ಕೊಲೆಸ್ಟ್ರಾಲ್ ಕನ್ವರ್ಟ್ ಆಗಿ ರಕ್ತದಲ್ಲಿ ಹರಿದು ಸಮಸ್ಯೆಗಳಾಗಿ ಬರೋದು. ಆಹಾರ ಮಿತವಾಗಿ ಬಳಸಿ, ಅವಾಗವಾಗ ಸ್ವಲ್ಪ ಒಂದು ಅಭ್ಯಾಸ ಮಾಡ್ಕೊಳ್ಳಿ, ಉಪವಾಸದ ಅಭ್ಯಾಸಗಳು ಮಾಡ್ಕೊಳ್ಳಿ. ನಾನು ಇವತ್ತು ಬೆಳಗಿಂದ ಏನೂ ತಿಂದಿಲ್ಲ ಸ್ವಾಮಿ, ನೀರಿನಲ್ಲಿದ್ದೀನಿ ನಾನು. ಪ್ರತಿನಿತ್ಯ ನಾನು 2 ಊಟ ಮಾಡೋದು, ಮಧ್ಯಾಹ್ನ 2 ಗಂಟೆಗೆ ಮೊದಲನೇ ಊಟ, ರಾತ್ರಿ 10 ಗಂಟೆಗೆ 2ನೇ ಊಟ ಅಷ್ಟೇ. ಮಧ್ಯದಲ್ಲಿ ಎಂತ ಇಲ್ಲ, ಏನೂ ಇಲ್ಲ. ತಿಂಡಿಗಳೆಲ್ಲ ಬಿಟ್ಬಿಟ್ಟಿದ್ದೀನಿ ನಾನು. ತಿಂಡಿಗಳೇ ಡೇಂಜರ್, ತಿಂಡಿಗಳೇ ಡೇಂಜರ್. ಮುದ್ದೆ ತಿನ್ರಿ, ಪಾಲಿಶ್ ಆಗದೆ ಇರೋ ಆಹಾರಗಳನ್ನ ಬಳಸಿ. ಅಕ್ಕಿ ಇರ್ಬೋದು, ಗೋಧಿ ಇರ್ಬೋದು. ಗೋಧಿನೂ ಅಷ್ಟೇ, ಗೋಧಿನೂ ಎಲ್ಲ ಪಾಲಿಶ್ ಆಗಿ ಬರುತ್ತೆ. ಗೋಧಿ ಅಲ್ಲ, ಜವೆ ಗೋಧಿ ಬಳಸಬೇಕು. ಆದಷ್ಟು ಕೆಂಪಕ್ಕಿ ಬಳಸಿ, ಧಾನ್ಯಗಳನ್ನ ಬಳಸ್ಕೊಳ್ಳಿ, ಅದು ಒಳ್ಳೇದು. ಅದ್ರ ಜೊತೆಗೆ ಸೊಪ್ಪು ತರಕಾರಿಗಳು ಜಾಸ್ತಿ ಇರಬೇಕು. ನಾವು 90 ಭಾಗ ಮುದ್ದೆ ತಿಂತೀವಿ, ಹೌದ್ರಾ? ಒಂದು ತಟ್ಟೆನಲ್ಲಿ ತಗೊಂಡ್ರೆ ಅದ್ರಲ್ಲಿ 90 ಭಾಗ ಮುದ್ದೆ ಇರ್ತದೆ, ಇನ್ನು 10% ಅಷ್ಟೇ ಬೇರೆ ಇರುತ್ತೆ. ಹಂಗ್ ಮಾಡಬಾರ್ದು. 50% ಅಷ್ಟೇ ಮುದ್ದೆ ಇರಬೇಕು, ಇನ್ನು 50% ಆಹಾರ ಬೇರೆ ಇರಬೇಕು. ಧಾನ್ಯಗಳಿರ್ಬೇಕು, ಕಾಳುಗಳಿರ್ಬೇಕು, ಪಲ್ಯಗಳಿರ್ಬೇಕು, ಬೇರೆ ಎಲ್ಲ ಇರಬೇಕು. ಆ ತರದ ಆಹಾರವನ್ನ ದಯವಿಟ್ಟು ಬಳಸಿ. ಆಯ್ತಾ? ಬಳಸ್ಕೋತೀರಾ ಇನ್ ಮುಂದೆ? ಡ್ರೈ ಫ್ರೂಟ್ಸ್ ಇವನ್ನೆಲ್ಲ ಬಳಸಬೇಕು. ಉಪ್ಪು ಕಮ್ಮಿ ಮಾಡ್ಬೇಕು. ಉಪ್ಪು ಇಲ್ದಂಗೆ ಅಡಿಗೆ ಮಾಡಕ್ಕಾಗಲ್ಲ ಅಂತ ಹೇಳಿದ್ರು, ಉಪ್ಪು ಬೇಕು ಸ್ವಾಮಿ, ಲಿಮಿಟ್ ನಲ್ಲಿ ಬೇಕು. ತುಂಬಾ ಮಿನಿಮಮ್ ಆಗಿ ತಗೊಳ್ಳಿ. ಮೇಲುಪ್ಪು ಹಾಕೋಬೇಡಿ. ಉಪ್ಪು ಜಾಸ್ತಿ ಇರೋ ಆಹಾರವನ್ನ ಬಳಸಕ್ ಹೋಗ್ಬೇಡಿ. ಆದಷ್ಟು ಕೂಡ ಅಡಿಗೆಗೆ ಏನು ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ತಾರೆ ಅಷ್ಟೇ ಇರ್ಲಿ. ಕಡಲೆಕಾಯಿ ಎಣ್ಣೆ ರಿಫೈನ್ಡ್ ಎಲ್ಲ ಬಳಸ್ತೀರಲ್ವರ? 1 kg ಕಡಲೆಕಾಯಿಗೆ ಎಷ್ಟು ರೂಪಾಯಿ ಆಗುತ್ತೆ ಗೊತ್ತಾ ಯಾರಿಗಾದ್ರು? 1 kg ಕಡಲೆಕಾಯಿ, ಕಡಲೆ ಬೀಜ 120 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಅದು ಬೆಳೆಯೋರೆಗೂ 120 ರೂಪಾಯಿ, ಅಂಗಡಿಲಿ ತಗೋನಿಗೆ 150 ರೂಪಾಯಿ. ಬೇಡ ಬಿಡಿ, 120 ರೂಪಾಯಿ ಇಟ್ಕೊಳ್ಳೋಣ, ಆಯ್ತಾ? 1 kg ಕಡಲೆ ಬೀಜದಲ್ಲಿ ಎಷ್ಟು ಎಣ್ಣೆ ಬರುತ್ತೆ ಗಾಣಕ್ಕೆ ಹಾಕಿದ್ರೆ ಗೊತ್ತಾ? 250 ರಿಂದ 300 ಗ್ರಾಮ್ ಮ್ಯಾಕ್ಸಿಮಮ್. ನಾನು ಚೆನ್ನಾಗಿ ಹಾಕಿದ್ರು 300 ml ಬರ್ತದೆ. ಸೊ 1 ಲೀಟರ್ ನಾನು ಎಣ್ಣೆ ತೆಗಿಬೇಕು ಅಂದ್ರೆ ಎಷ್ಟು ಹಾಕ್ಬೇಕು ನಾನು ಕಡಲೆ ಬೀಜ? 3.5 ಇಂದ 4 kg. ಎಷ್ಟು ರೂಪಾಯಿ ಆಯ್ತು? 120 ರೂಪಾಯಿ ಇಡೀರಿ. 4 kg ಎಷ್ಟಾಯ್ತು? 480 ರೂಪಾಯಿ ಆಯ್ತು. ಆ ಗಾಣಕ್ಕೆ ಹಾಕೋ ನಿಂಗೆ ದುಡ್ಡು ಬೇಡವಾ? ಅವನ್ ಸ್ವಲ್ಪ ಬಿಸ್ನೆಸ್ ಮಾಡೋದು ಬೇಡವ್ರ? 50 ರೂಪಾಯಿ ಹಾಕೊಳ್ಳೋಣ. 500 ರೂಪಾಯಿ ಇಲ್ದಲೆ ಯಾರಾದ್ರೂ ನಿಮ್ಗೆ ಎಣ್ಣೆ ಕೊಡ್ತಾ ಇದಾರೆ ಅಂತ ಅಂದ್ರೆ ನಾಮ ಹಾಕ್ತಿದ್ದಾರೆ ಅಂತ ಅನ್ಕೊಂಡ್ಬಿಡಿ. ಮತ್ ಹೆಂಗ್ ಕೊಡ್ತಾರೆ? ನೋಡಿ, ಅದಕ್ಕೆ ಪ್ಯಾರಾಫಿನ್ ಅಂತ ಹಾಕ್ತಾರೆ. ಪ್ಯಾರಾಫಿನ್ ಅದು ಇನ್ನರ್ಟ್, ಅದು ಅದಕ್ಕೆ ಯಾವ ವಾಸನೆ ಹಾಕಿದ್ರು ತಗೊಳುತ್ತೆ, ಯಾವ ರುಚಿ ಕೊಟ್ಟರು ತಗೊಳುತ್ತದು. ವ್ಯಾಸ್ಲಿನ್ ಏನ್ ಬರ್ತದೆ ನಾವು ಹಚ್ಕೊಳ್ತೀವಲ್ಲ, ಪೆಟ್ರೋಲಿಯಂ ಜೆಲ್ಲಿ, ಆ ಪ್ಯಾರಾಫಿನ್ ವ್ಯಾಕ್ಸ್ ನ ಎಣ್ಣೆಗೆ ಮಿಕ್ಸ್ ಮಾಡ್ತಾ ಇದ್ದಾರೆ. ಇದು ಎಲ್ಲಾ ಕಡೆ ಇದೆ ಮಾಹಿತಿ. ನಾನು ನಂದು ಹೇಳ್ತಾ ಇಲ್ಲ, ನಾನು ಯಾರ ಮೇಲೋ ಒಂದು ಇದನ್ನ ಇಟ್ಕೊಂಡು ಹೇಳ್ತಾ ಇಲ್ಲ. ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದೇನೆ, ಪೇಪರ್ ಅಲ್ಲಿ ಆರ್ಟಿಕಲ್ಸ್ ಬರ್ದಿದ್ದೇನೆ, ಗೌರ್ಮೆಂಟ್ ಆರ್ಟಿಕಲ್ಸ್ ಬರ್ದಿದ್ದೇನೆ. ನಾನು ದಯವಿಟ್ಟು ಬ್ಯಾನ್ ಮಾಡಿ ಇದನ್ನ ಅಂತ. ಜನರಿಗೆ ಮೋಸ ಆಗ್ತಾ ಇದೆ. ಪ್ರತಿಯೊಬ್ರು ಪೆಟ್ರೋಕೆಮಿಕಲ್ಸ್ ತಿಂತಾ ಇದ್ರು. ಪೆಟ್ರೋಕೆಮಿಕಲ್ಸ್, ಪ್ಯಾರಾಫಿನ್ ವ್ಯಾಕ್ಸ್ ಏನ್ ಗೊತ್ತಾ? ಕ್ರೂಡ್ ಆಯಿಲ್ ನಲ್ಲಿ ಪೆಟ್ರೋಲ್ ತೆಗಿತಾರೆ, ಡೀಸೆಲ್ ತೆಗಿತಾರೆ, ಆಮೇಲೆ ಕೆಳಗಡೆ ಗಸಿ ಉಳಿಯುತ್ತಲ್ಲ ಅದದು. ಪ್ರತಿದಿನ ಅದನ್ನ ಬಳಸ್ತಾ ಇದೀವಿ ನಾವು ಅಡುಗೆನಲ್ಲಿ. ನಾವು ಮಕ್ಳಿಗೆ ಅದನ್ನ ಕೊಡ್ತಾ ಇದ್ದೀವಿ. ಕೊಲೆಸ್ಟ್ರಾಲ್ ಬರ್ದಲ್ಲ ಇನ್ನೇನಾಗ್ತದೆ? ಶರೀರಕ್ಕೆ ಆರ್ಥರೈಟಿಸ್ ಆಗ್ದಲ್ಲ ಇನ್ನೇನಾಗ್ತದೆ? ಸಮಸ್ಯೆಗಳಾಗಲ್ವರ? BP ಬಂತು, ಶುಗರ್ ಬಂತು ಅಂತ ಎಲ್ಲರೂ ಬೈತಾ ಇದೀವಿ. ಯಾಕೆ? ನಾವು ಬಳಸೋ ಎಣ್ಣೆ ಸರಿ ಇಲ್ಲ, ಮೈದಾ ಬಳಸ್ತಾ ಇದ್ದೀವಿ. ಶರೀರ ಹೆಂಗ್ ತಡ್ಕೋಬೇಕು? ಹಾಗಾಗಿ ನೀವೇನ್ ಮಾಡ್ಬೇಕು ಅಂದ್ರೆ, ಯಾರನ್ನು ನಂಬ್ಲಿಕ್ಕೆ ಹೋಗ್ಬೇಡಿ. ಬಹಳ ಒಳ್ಳೇದ್ರಿ, ತಗೊಳ್ರಿ, ನಾನು ಹಿಂಗಾಗಿದ್ದೀನಿ, ನಾನು ಅವ್ರು ಒಂದು ಡ್ರಾಪ್ ಬಳಸ್ತಾರೆ ಕೇಳಿ, ಅದನ್ನ ಯಾರು ಬಳಸೋದಿಲ್ಲ, ಬರೀ ಚೂನ ಅಂತಾರೆ ನೋಡಿ, ಸುಣ್ಣ ಹಚ್ತಾ ಇದ್ದಾರೆ ಅವರು. ಹಾಗಾಗಿ ದಯವಿಟ್ಟು ಯಾರನ್ನು ಕೂಡ ಗಾಣದ ಎಣ್ಣೆ ಬಿಟ್ಟು ಬೇರೆ ಏನು ಬಳಸಕ್ ಹೋಗ್ಬೇಡಿ. ಗಾಣದ ಎಣ್ಣೆ ಅಂದ್ರು ನಂಬ್ಲಿಕ್ಕೆ ಹೋಗ್ಬೇಡಿ, ಎಲ್ಲ ಮಿಕ್ಸ್ ಮಾಡ್ಕೊಡ್ತಾರೆ ಇವಾಗೆಲ್ಲ. ನೀವೇ ಕಡಲೆ ಬೀಜ ತಗೊಳ್ಳಿ, ಗಾಣಕ್ಕೆ ಹೋಗಿ ಹತ್ರದಕ್ಕೆ. ಏನ್ ಪ್ರಾಬ್ಲಮ್? ಸಮಯ ಕೊಡಿ ಆಹಾರಕ್ಕೆ. ಒಳ್ಳೆ ಆಹಾರ ಬೇಕಂದ್ರೆ ಹುಡುಕ್ಬೇಕು ಸ್ವಾಮಿ, ಎಲ್ಲೂ ಸಿಗೋದಿಲ್ಲ. ಅಂಗಡಿನಲ್ಲಿ ಸಿಗೋದು ಯಾವ್ದು ಒಳ್ಳೆ ಆಹಾರ ಅಲ್ಲ. ಸೊ ಗಾಣಕ್ಕೆ ತಗೊಂಡೋಗಿ ಹಾಕಿ, ಗಾಣಕ್ಕೆ ಹಾಕ್ಸಿದ್ರೆ ಎಣ್ಣೆ ಬರ್ತದೆ, ಅದನ್ನ ತಗೊಂಡ್ ಬಳಸಿ. ನಮ್ಮನೆಲ್ಲ ನಾನು ಹಿಂಗೆ ಮಾಡೋದು. ಏನು ಇಲ್ಲ, ಯಾವುದೇ ವೆಜಿಟಬಲ್ ಆಯಿಲ್ ಬಳಸಿದ್ರು ನಡೀತದೆ, ಯಾವ್ದಾದ್ರೂ ಬಳಸಿ. ಯಾವ ಎಣ್ಣೆಲೂ ಏನು ವ್ಯತ್ಯಾಸ ಇಲ್ಲ. ಯಾವ ಎಣ್ಣೆನಲ್ಲೂ ಒಂದು 5% ವ್ಯತ್ಯಾಸ ಇರ್ಬೋದು ಅಷ್ಟೇ. ಅದು ಬಿಟ್ರೆ ಯಾವುದೇ ಎಣ್ಣೆ ಬಳಸಿ, ವೆಜಿಟಬಲ್ ಆಯಿಲ್ ನ ಬಳಸಿ, ಮಿತವಾಗಿ ಬಳಸಿ ಅಷ್ಟೇ. ಪ್ರತಿನಿತ್ಯ ಒಂದು 20 ರಿಂದ 25 ml ಅಲ್ಲಿ ಮುಗಿಸ್ಬಿಡಿ. ಅದಕ್ಕಿಂತ ಜಾಸ್ತಿ ಬಳಸಲಿಕ್ಕೆ ಹೋಗಬೇಡಿ.